ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ಸರಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ, ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣಿಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿಲಾಖೆ, ಇಂಜಿನಿಯರಿಂಗ್ ಘಟಕ, ಬೆಂಗಳೂರು ಇವರ ಸಹಯೋಗದಲ್ಲಿ ದಿನಾಂಕ ಮೇ 20, 2026 ರಂದು ಮಧ್ಯಾಹ್ನ 1:30 ರಾಷ್ಟ್ರೀಯ ಆರೋಗ್ಯಾಭಿಯಾನದ ಅನುದಾನದ ಯೋಜನೆಯಡಿಯಲ್ಲಿ ಹುನಗುಂದ ತಾಲೂಕಾ ಸಾರ್ವಜನಿಕಾಸ್ಪತ್ರೆ ಆವರಣದಲ್ಲಿ ಸುಮಾರು 1,899.18 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನೂತನ ನಿರ್ಮಾಣವಾಗುತ್ತಿರುವ 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡದ ಭೂಮಿ ಪೂಜಾ ಸಮಾರಂಭವು ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ಎಸ್ಅಂಗಡಿರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಆಸ್ಪತ್ರೆಯ ಆವರಣದಲ್ಲಿ ಜರುಗಿತು. ಈ ಒಂದು ಕಟ್ಟಡ ಕಾಮಗಾರಿಯ ನಿರ್ವಹಣೆಯು ಎಸ್ಎಂ ಕನ್ಸ್ಟ್ರಕ್ಷನ್ ಮತ್ತು ಬೆಂಗಳೂರು ಗುತ್ತಿಗೆದಾರರ ಕಂಪನಿ ವಹಿಸಿಕೊಂಡಿದ್ದು, ಈ ಕಾಮಗಾರಿಯ ಯೋಜನಾ ವರದಿಯು ಮಾಧ್ಯಮ ಪ್ರತಿನಿಧಿಗಳಿಗೆ ಲಭ್ಯವಾದ ಮಾಹಿತಿ ಅನ್ವಯ ನೆಲಮಹಡಿ ಸೇರಿ 3 ಮಹಡಿಗಳ ಆಸ್ಪತ್ರೆಯ ಮುಖ್ಯ ಕಟ್ಟಡವು ತಲೆ ಎತ್ತಲಿದ್ದು, ಇದರಲ್ಲಿ ಆಂತರಿಕ ನೀರು ಸರಬರಾಜು ಮತ್ತು ನೈರ್ಮಲೀಕರಣ, ಆಂತರಿಕ ವಿದ್ಯುತ್ ಕಾಮಗಾರಿ, ಫೈರ್ ಫೈಟಿಂಗ್, 1 ಲಿಫ್ಟ್ ಅಳವಡಿಕೆ, ಸಿಸಿಟಿವಿ, ಟೆಲಿಫೋನ್, ಟಿವಿ, ಯುಪಿಎಸ್ ಸಿಸ್ಟಮ್ ಅಳವಡಿಕೆ ಹಾಗೂ ಮೆಡಿಕಲ್ ಗ್ಯಾಸ್ ಪೈಪಲೈನ್ ಅಳವಡಿಕೆ, ತಲಾ ಒಂದೊಂದು ಸಂಪ್ ಟ್ಯಾಂಕ್, ಕೊಳವೆ ಬಾವಿ, 20 ಕೆಎಲ್ಡಿಎಸ್ಟಿಪಿಯ ಒಳಚರಂಡಿ ಮತ್ತು 5 ಕೆಎಲ್ಡಿಟಿಪಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ನಿರ್ಮಾಣ ಹಾಗೂ ಬಿಟಮನ್ಸ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ಆರ್ಸಿಸಿ ಕಾಲಂ, ಭೀಮ ಪ್ರೇಮ ಕಟ್ಟಡದ ನಿರ್ಮಾಣ ಹಾಗೂ ಜಲನಿರೋಧಕ ಮಡ್ಡಿಗಾಗಿ ಆರ್ಸಿಸಿ ಸ್ಲ್ಯಾಬ್ನ್ನು ಹಾಕಲಾಗುವುದರ ಬಗ್ಗೆ ವಿವರಿಸಲಾಗಿದೆ. ನಂತರ ನೆಲಮಹಡಿಯಲ್ಲಿ ಓಟಿ, ಆಟೋಕ್ಲೇವ್, ಫ್ಲಾಶ್ ಸ್ಟೈರಲ್ ವಾಷಿಂಗ್ ಮತ್ತು ಪ್ರೊಸೆಸ್ಸಿಂಗ್, ಸ್ಟೈರಲ್ ಸ್ಟೋರ್, ನರ್ಸ್ ಸ್ಟೇಷನ್, ಕ್ಲೀನ್ ಮತ್ತು ಡರ್ಟಿ ಯುಟಿಲಿಟಿ ಹಾಗೂ 01, 02, 03 ಎಲ್ಡಿಆರ್, ಮೈನರ್ ಓಟಿ, ಟ್ರೈಯೇಜ್, ಎಚ್ಡಿಯು, ಚೇಂಜ್ ರೂಮ್, ಫ್ರೀ ಮತ್ತು ಪೋಸ್ಟ್ ಆಪರೇಟಿವ್, ಎಮರ್ಜೆನ್ಸಿ ವೇಟಿಂಗ್, ಯುಪಿಎಸ್, ಸರ್ವಿಸ್ ಎಲೆಕ್ಟ್ರಿಕಲ್ ರೂಮ್, ಎನ್ಕ್ವ್ಯಾ ಮತ್ತು ರಿಜಿಸ್ಟರೇಷನ್, ಎಂಸಿಎಚ್ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಮತ್ತು ನರ್ಸ್ ರೂಮ್, ಅಲ್ಟ್ರಾಸೌಂಡ್, ಫೀಡರ್ ರೂಮ್, ವೇಟಿಂಗ್ ಏರಿಯಾ, ಟಾಯ್ಲೆಟ್ ಬ್ಲಾಕ್, ಫಾರ್ಮಸಿ ಸ್ಟೋರ್, ಡೇ ಕೇರ್ ಹಾಗೂ 01, 02, 03 ಕನ್ಸಲ್ಟೇಷನ್, ಸ್ಯಾಂಪಲ್ ಕಲೆಕ್ಷನ್, ಸ್ಟೈರಲ್ ಕಾರಿಡಾರ್ ಮತ್ತು 24 ಮೀಟರಿನ ಎಟ್ರಂಸಲಾಬಿ ಕಾರಿಡಾರ್, ರ್ಯಾಂಪ್, ಸ್ಟೇರ್ಕೇಸ್ ಮತ್ತು ಲಿಫ್ಟುನಂತಹ ಸೌಲಭ್ಯಗಳಿಂದ ನಿರ್ಮಾಣಗೊಳ್ಳುವುದನ್ನು. ನಂತರ ಮೊದಲ ಮಹಡಿಯಲ್ಲಿ ಇನ್ ಮತ್ತು ಔಟ್ಬಾರ್ನ ನರ್ಸ ಸ್ಟೇಷನ್, ಫೀಡಿಂಗ್ ರೂಮ್, ತಾಯಿಗಳ ವಾರ್ಡ, ಟ್ರೈಯೇಜ್, ಚೇಂಜ್ ರೂಮ್, ಸ್ಟೈರೈಲ್ ಸ್ಟೋರ್, ಲಿನೆನ್ ಸ್ಟೋರ್, ವೈದ್ಯರ ಮತ್ತು ನರ್ಸ್ ರೆಸ್ಟ್, ವೇಟಿಂಗ್ ಏರಿಯಾ, ಎಲೆಕ್ಟ್ರಿಕಲ್ ರೂಮ್, ವಾರ್ಡ 1, ಪ್ರೊಸೀಜರ್, ಪ್ಲಾಂಟ್ರಿ ಮತ್ತು ಸ್ಟೋರ್, ಕ್ಲೀನ್, ಡರ್ಟಿ ಯುಟಿಲಿಟಿ, ಟಾಯ್ಲೆಟ್ ಬ್ಲಾಕ್, 24 ಮೀಟರಿನ ರ್ಯಾಂಪ್ ಕಾರಿಡಾರ್, ಸ್ಟೇರ್ಕೇಸ್ ಲಿಫ್ಟ್. ನಂತರ ಎರಡನೇ ಮಹಡಿಯಲ್ಲಿ ವಾರ್ಡ 2, ನರ್ಸ್ ಸ್ಟೇಷನ್, ಪ್ರೊಸೀಜರ್ ರೂಮ್, ಪ್ಲಾಂಟ್ರಿ ಮತ್ತು ಸ್ಟೋರ್, ಕ್ಲೀನ್ ಮತ್ತು ಡರ್ಟಿ ಯುಟಿಲಿಟಿ, ವೇಟಿಂಗ್ ಏರಿಯಾ, ಮೀಟಿಂಗ್ ಮತ್ತು ಎಲೆಕ್ಟ್ರಿಕಲ್ ರೂಮ್, ಸ್ಕಿಲ್ ಲ್ಯಾಬ್, ಎಂಸಿಎಚ್ ಇನ್ಚಾರ್ಜರ್, ರೆಕಾರ್ಡ್ ರೂಮ್, ಸ್ಟಾಫ್ ಡೈನಿಂಗ್ ಮತ್ತು ಪ್ಲಾಂಟ್ರಿ. 01 ಮತ್ತು 02 ವೈದ್ಯರ ಕ್ಯಾಬಿನ್, ಸ್ಟಾಫ್ ರೆಸ್ಟ್ ರೂಮ್, ವೈದ್ಯರ ಮತ್ತು ನರ್ಸ್ ರೆಸ್ಟ್ ರೂಮ್, ಸ್ಟಾಫ್ ಟಾಯ್ಲೆಟ್, ಕಾರಿಡಾರ್, ರ್ಯಾಂಪ್, ಸ್ಟೇರ್ಕೇಸ್ ಮತ್ತು ಲಿಫ್ಟ್. ಟೇರ್ಸ ಮಹಡಿಯಲ್ಲಿ ಸೇರ್ಕೇಸ್ ಮತ್ತು ಲಿಫ್ಟ್ ಹೆಡ್ರೂಮ್ ಸೌಲಭ್ಯಗಳು ಇರಲಿದ್ದು, ಹಾಗೂ ಈ ಆಸ್ಪತ್ರೆಯ ಕಟ್ಟಡದ ವಿಸ್ತೀರ್ಣವು ನೆಲಮಹಡಿ 1,117.65 ಚದರ ಮೀಟರ್, ಮೊದಲ ಮಹಡಿ 1,062.00 ಚದರ ಮೀಟರ್, ಎರಡನೇ ಮಹಡಿ 1,050.33 ಚದರ ಮೀಟರ್, ಟೆರಸ್ ಮಹಡಿ 48.10 ಚದರ ಮೀಟರ್, ಒಟ್ಟು 3,278.08 ಚದರ ಮೀಟರ್ ಕಟ್ಟಡದ ಕ್ಷೇತ್ರದ ವಿನ್ಯಾಸ ಹೊಂದಿದೆ. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮೋದ್ದೇಶಿಸಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಮತ್ತು ನಿವೃತ್ತ ಶಿಕ್ಷಕರಾದ ಎಸ್ಕೆ ಕೊನೆಸಾಗರರು, ಅತಿಥಿಗಳ ಪರ ಹಾಗೂ ಆರೋಗ್ಯ ರಕ್ಷಾ ಸಮಿತಿಯ ಉಪಾಧ್ಯಕ್ಷರಾದ ಶಿವಾನಂದ ಕಂಠಿರು ತಮ್ಮುಪಸ್ಥಿತಿಯ ಪರ ಮಾತುಗಳನ್ನಾಡಿ ಕ್ಷೇತ್ರದಲ್ಲಿನ ಬಡ ಮತ್ತು ಅಸಹಾಯಕ ಸೇರಿ ಸರ್ವರಿಗೂ ಆರೋಗ್ಯದ ಸೌಲಭ್ಯ ದೊರೆಯಲೆಂದು ಶಾಸಕ ಕಾಶಪ್ಪನವರರ ತಂದೆ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಹಾಗೂ ತಾಯಿ ಮತ್ತು ಮಾಜಿ ಶಾಸಕರಾದ ಶ್ರೀಮತಿ ಗೌರಮ್ಮ ಕಾಶಪ್ಪನವರರ ಅಧಿಕಾರಾವಧಿಯಲ್ಲಿ ಮತ್ತು ಹಾಲಿ ಶಾಸಕರು ಕೈಗೊಂಡ ಅಭಿವೃದ್ಧಿಗಳು ಪ್ರಸ್ತಾಪವಾದವು. ನಂತರ ಸದಾ ಕಾಶಪ್ಪನವರರ ಮನೆತನವು ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ನೀಡಿ ಕೈಗೊಂಡ ಅಭಿವೃದ್ಧಿಗಳು ಪ್ರಸ್ತಾಪಿಸಿದರು. ನಂತರ ಶಾಸಕರು ನುಡಿದಂತೆ ನಡೆಯುವ ಕಾಂಗ್ರೆಸ್ ಸರಕಾರವಾಗಿದೆ ಎಂದು ಬಣ್ಣಿಸುತ್ತಾ
50 ಹಾಸಿಗೆ ಆಸ್ಪತ್ರೆಯ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಆರೋಗ್ಯ ಸಚಿವ ದಿನೇಶ ಗುಂಡೂರಾವ್ರಿಗೆ ಧನ್ಯವಾದಗಳು ಸಲ್ಲಿಸಿದರು. ಏತನ್ಮಧ್ಯೆ ಕ್ಷೇತ್ರದಲ್ಲಿ ಕೈಗೊಂಡ ಮತ್ತು ಕೈಗೊಳ್ಳುವ ಮೂಲಸೌಕರ್ಯ ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಾದ ಜಿಬಿಭದ್ರನ್ನವರರು ನಿರೂಪಿಸಿದರೆ, ಯಮನಪ್ಪ ಮಾದರರು ಸ್ವಾಗತಿಸಿದರು. ಹಾಗೂ ತಾಲೂಕಾ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಸಂಜೀವ ಜೋಶಿ, ರಫೀಕ ವಾಲಿಕಾರ, ಶ್ರೀಮತಿ ಶಕುಂತಲಾ ಗಂಜಿಹಾಳ, ಹಿರಿಯ ಮುಖಂಡರಾದ ಶೇಖರಪ್ಪ ಬಾದವಾಡಗಿ, ಬಸವರಾಜ ಗದ್ದಿ, ಚಂದ್ರಪ್ಪ ತಳವಾರ, ಮಹಿಬೂಬ ಸಾಬಸರ್ ಕಾವಸ್, ಮುಖಂಡರಾದ ಪ್ರಭು ಇದ್ದಲಗಿ, ಮುತ್ತಣ್ಣ ಕಲ್ಗೂಡಿ, ರವಿಹುಚ್ಚನೂರ, ನೀಲಪ್ಪ ತಪೇಲಿ, ಹನುಮಂತ ನಡುವಿನಮನಿ, ನಿವೃತ್ತುಪನ್ಯಾಸಕರಾದ ನಾಗರಾಜ ನಾಡಗೌಡ್ರ, ಸಿದ್ದಲಿಂಗಪ್ಪ ಬೀಳಗಿ ಸೇರಿ ಇತರರು ವೇದಿಕೆ ಅಲಂಕರಿಸಿದರೆ, ಮುಖ್ಯ ವೈದ್ಯಾಧಿಕಾರಿಗಳಾದ ಮಂಜುನಾಥ ಅಂಕೋಲೆಕರ, ಡಾಕ್ಟರ್ ರೇವಣಸಿದ್ದಪ್ಪ ಶೇಖಣ್ಣವರ ಸೇರಿದಂತೆ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅನ್ನೋದನ್ನ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮಾರು 2017-18 ಇಸ್ವಿಯಲ್ಲಿ ಅಂದ್ರೆ ಶಿಶು ಮರಣದ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಳ ಆದಂತ ಒಂದು ಅಂಶ ಕಂಡು ಬಂದಾಗ ಆಗಿನ ಸಿದ್ದರಾಮಯ್ಯ ಸರ್ ನೇತೃತ್ವದ ಸರ್ಕಾರ ಇದನ್ನು ವಿಶೇಷವಾಗಿ ಆಸ್ಥೆ ವಹಿಸಿ, ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಜನನ ಕಾಲ ಅನ್ನೋದು ಅತ್ಯಂತ ಮಹತ್ವದ ಕಾಲ. ವೈರಾಗ್ಯಗಳಂತ ಬರ್ತಾವ, ಕೆಲವೊಂದು ವೈರಾಗ್ಯಗಳು, ಉದರ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಬರ್ತದೆ. ಉದರ ವೈರಾಗ್ಯ ಅಂದ್ರೆ ನಾವು ಹೊಟ್ಟೆಪಾಡಿಗೆ ಏನೋ ಮಾಡ್ತೀವಿ, ಏನಪ್ಪಾ ಎಲ್ಲ ಮಾಡೋದು ನಾವು ಹೊಟ್ಟೆಗಾಗಿ ಅಲ್ಲ ಅನ್ನುವಂತ ವೈರಾಗ್ಯ ಭಾವನೆಯನ್ನು ತೋರಿಸ್ತೀವಿ. ಹೋಗ್ತೀವಿ ಏನೈತಪ್ಪ ಜೀವನದಾಗ ಅಂತ ಅಲ್ಲಿ ವೈರಾಗ್ಯ ತೋರಿಸ್ತೀವಿ, ಮತ್ತೆ ಅವ್ರ ಮಣ್ಣು ಮುಗಿದ ಮೇಲೆ ಮತ್ತೆ ನಮ್ಮ ಜೀವನ ಯಥಾ ಪ್ರಕಾರ ನಡೀತಿರ್ತದೆ. ಇದಕ್ಕ ಸ್ಮಶಾನ ವೈರಾಗ್ಯ ಅಂತ. ಇನ್ನು ಪ್ರಸವ ವೈರಾಗ್ಯ ಅಂದ್ರ ತಾಯಿ ಮಗುವಿಗೆ ಜನ್ಮ ನೀಡ್ತಿರ್ಬೇಕಾದ್ರ ಯಾಕಪ್ಪ ಈ ವೇದನೆ, ಈ ನೋವು ಬೇಡ ಬೇಡ, ನನಗೆ ಮಗುನ ಬೇಡ ಅಂತೇಳಿ ವೇದನೆಯಿಂದ ನರಳ್ತಿರ್ತಾರ. ಆ ಯಾವಾಗ ಮಗು ಹೊರಗೆ ಬಂದು ಅಮ್ಮ ಅಂತ ಅಳತ್ತು, ಆವಾಗ ತಾಯಿಯ ನೋವು ಮರೆಯಾಗಿ ಹೋಗುದು. ಇದು ಜನನ ಕಾಲದಲ್ಲಿರುವಂತ ಒಂದು ಮಹತ್ವದ ಅಂಶ. ಜನನ ಕಾಲದಲ್ಲಿ ತಾಯಿ ಕೂಡ ಅದೇ ರೀತಿ ಅಪಾಯದ ಹಂತದಲ್ಲಿರ್ತಾಳ, ಮಗು ಕೂಡ ಕೆಲವೊಂದು ಸಮಯದಲ್ಲಿ ಅಪಾಯದ ಹಂತದಲ್ಲಿ. ತಾಯಿ ಮಗು ಇಬ್ಬರೂ ಸುರಕ್ಷಿತವಾಗಿರಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲ ರೋಗಿಗಳಿಗಿಂತ ತಾಯಿ ಮತ್ತು ಮಕ್ಕಳನ್ನು ವಿಶೇಷವಾಗಿ ನಾವು ಪರಿಗಣಿಸಬೇಕು ಅನ್ನುವಂತ ಉದ್ದೇಶದಿಂದನೇ ಸರ್ಕಾರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅನ್ನುವಂತ ಒಂದು ವಿನೂತನ ಯೋಜನೆಯನ್ನ 2018ರಲ್ಲಿ ಜಾರಿಗೆ ತಂತು. ಅದೇ ವರ್ಷ ಇಲಕಲ್ಲಿನಲ್ಲಿ 30 ಹಾಸಿಗೆಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ತಂದಂತ ಖ್ಯಾತಿ ಡಾಕ್ಟರ್ ವಿಜಯಾನಂದ ಕಾಶಪ್ಪ. ಅದರ ಮುಂದುವರಿಕೆಯಾಗಿ ಈಗಾಗಲೇ ಇಲ್ಲಿ 100 ಹಾಸಿಗೆ ಆಸ್ಪತ್ರೆ ಐತಿ, ನಮ್ಮ ಹುನಗುಂದ ತಾಲೂಕಾ ಆಸ್ಪತ್ರೆ. 100 ಹಾಸಿಗೆ ಆಸ್ಪತ್ರೆ ಇರುವಂತ ಸ್ಥಳದಲ್ಲಿ ಸಾಮಾನ್ಯವಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮತಿ ದೊರೆಯೋದು ಬಹಳ ಕಷ್ಟ. ಅದನ್ನು ತಾಂತ್ರಿಕವಾಗಿ ಕೂಡ ಒಪ್ಪುವುದಿಲ್ಲ ಸರ್ಕಾರ. ಯಾವುದನ್ನು ಒಪ್ಪುವುದಿಲ್ಲ ಅದನ್ನ ಸರಳ ಬಿಡುವುದಿಲ್ಲ ಶಾಸಕರು. ಅದಕ್ಕಾಗಿ ತಮಗೆ ಆರೋಗ್ಯ ಸಚಿವರ ಜೊತೆ ಇದ್ದಂತ ಒಂದು ಬಾಂಧವ್ಯವನ್ನ ಬಳಸಿಕೊಂಡು ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ದುಂಬಾಲ ಬಿದ್ದು ನನ್ನ ಮತಕ್ಷೇತ್ರದಲ್ಲಿ ಶಿಶು ಮರಣ ಪ್ರಮಾಣ, ತಾಯಿ ಮರಣ ಪ್ರಮಾಣ ಹೆಚ್ಚಾಗತ್ತೆ, ಇದು ಒಂದು ಹಿಂದುಳಿದ ಒಂದು ಪ್ರದೇಶ ಆಗೈತಿ, ಇಲ್ಲಿ ಆ ಒಂದು ಘಟನೆಗಳು ಮರುಕಳಿಸಬಾರ್ದು, 100 ಹಾಸಿಗೆ ಇದ್ರೂ ಪರವಾಗಿಲ್ಲ, ಹುನಗುಂದಕ್ಕೆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅನ್ನುವಂತ ಹಠ ಹಿಡಿದು 50 ಹಾಸಿಗೆ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ತಂದ ಒಂದು ಹಿರಿಮೆ ಮಾನ್ಯ ಶಾಸಕರು. ನಾನು ಕಂಡ ಹಾಗೆ ಬ್ರಿಟಿಷ್ ಕಾಲದ ಒಂದು ಆಸ್ಪತ್ರೆ ಇತ್ತು. ಅದೊಂದು ಕೆಂಪು ಕಲ್ಲಿನ ಕಟ್ಟಡ ಇತ್ತು. ಬಹುಶಃ ನಾವು ಯಾವಾಗಲೂ ಒಂದ್ಸಲ ದವಾಖಾನೆಗೆ ಬರ್ತಿದ್ವಿ ಅಷ್ಟೇ. ಅದರ ಅರ್ಥ ರೋಗಗಳು ಇದ್ದಿದ್ದಿಲ್ಲೇನು ಅಂತ ತಿಳ್ಕೊಳ್ಳೋದಲ್ಲ. ಸುಮಾರು 70-80ರ ದಶಕದಲ್ಲಿ ನಾವೆಲ್ಲ ಸಂಪೂರ್ಣ ಆರೋಗ್ಯವಂತರಾಗಿದ್ವಿ. ಮನೆ ವೈದ್ಯ ಪದ್ಧತಿ ಇತ್ತು. ಹಳ್ಳಿಗಾಡಿನಲ್ಲಿ ಸೂಲಿಗಿತ್ತಿಯರಿದ್ರು. ಎಷ್ಟೋ ತಾಯಂದಿರು ಆ
ಹೆರಿಗೆಯ ಸಂದರ್ಭದಲ್ಲಿ ಆ ತಾಯಿಗೆ ಕೊಡುವ ಧೈರ್ಯವನ್ನ ನಾನು ಕಣ್ಣಾರೆ ಕಂಡದ್ದುಂಟು. ನಮ್ಮೂರಿಗೆ ನಾನು ಬಹಳ ಸಲ ವಾಕಿಂಗ್ ನಲ್ಲಿ ಹೇಳ್ತೀನಿ. ಆಗ ನಾನು ಅವರ ಜೊತೆ ಇದ್ದಾಗ ಹೇಳಿದೆ, ಸರ್ ಸರ್ಕಾರಿ ಸೌಲಭ್ಯಗಳು ಹೆಚ್ಚಾಗ್ಬೇಕು ಸರ್ ಅಂತ ಹೇಳಿ. ಸರ್ಕಾರಿ ಸೌಲಭ್ಯಗಳು ಎಷ್ಟು ಹೆಚ್ಚಾಗ್ತಾವೋ ಅಷ್ಟು ಸಾಮಾನ್ಯ ಜನ ಸೌಖ್ಯದಿಂದ ಇರ್ತಾರೆ. ನಮ್ ಹುನಗುಂದಕ್ಕ ನಾನು ಬಹಳ ಸಲ ಯಾರು ಬರ್ತಾರೆ ಇಲ್ಲಿ ಈ ದವಾಖಾನೆಗೆ, ಹೆಚ್ಚು ಜನ ಈ ಆಸ್ಪತ್ರೆಗೆ ರೋಗಿಗಳು ಯಾರು ಬರ್ತಾರ ಅಂತ ಕೇಳಿದ್ರೆ ಸಮೀಪದ ಮುದ್ದೇಬಿಹಾಳ, ಲಿಂಗಸ್ಗೂರು ತಾಲೂಕು, ಸುತ್ತಮುತ್ತಲಿನ ತಾಲೂಕಿನ ಜನ ನಮ್ಮ ಊರಿಗೆ ಬರ್ತಾರೆ. ಯಾಕೆ ಬರ್ತಾರ ಅಂತಂದ್ರೆ ಇಲ್ಲಿಯ ವೈದ್ಯರ ಉಪಚಾರ. ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ನನ್ನ ತಮ್ಮನ ಮಗಳಿಗೆ ಹೋಲಿಸಿ ನೋಡೋದು ಬೇಡ. ಆಮೇಲೆ ಅವತ್ತಿನ 30 ಹಾಸಿಗೆ ಆಸ್ಪತ್ರೆ, ಇವತ್ತು ತಾಯಿ ಮಗುವಿನ 50 ಹಾಸಿಗೆ ಆಸ್ಪತ್ರೆ. ಇಂಥ ಶಾಸಕರು ಬಹುಶಃ ನನಗೆ ನನ್ನ 62 ವಯಸ್ಸಿನ ಈ ಬದುಕಿನೊಳಗ ಸಿಕ್ಕಿದ್ದು ಬಹಳ ಕಷ್ಟ. ಒಂದು ಶಿಕ್ಷಣ, ಒಂದು ಆರೋಗ್ಯ, ಒಂದು ಕೃಷಿ. ಕಾಶಪ್ಪನವರ ಕುಟುಂಬ ಮಾಡಿದ ಸೇವೆ ಇತ್ತಲ್ಲ, ಅದಕ್ಕಾಗೇನೆ ಅವ್ರನ್ನ ಮತ್ತೆ ಮತ್ತೆ ಜನ ಆಯ್ಕೆ ಮಾಡ್ತಾ ಇದ್ದಾರೆ. ಹೆರಿಗೆ ಆಸ್ಪತ್ರೆ ಮತ್ತು ಮಕ್ಕಳ ಆಸ್ಪತ್ರೆ ಈ ಗುರಿ ಬಹಳ ದಿವಸದಿಂದ ನಮ್ಮ ಸಾಹೇಬರಲ್ಲಿ ಇತ್ತು. ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಈ ಬಿಲ್ಡಿಂಗ್ ಈಗಾಗಲೇ ರೆಡಿ ಆಗ್ತಿತ್ತು. 2-3 ತಿಂಗಳು ಲೇಟ್ ಆಯ್ತು ಬಿಲ್ಡಿಂಗ್ ಕೆಲವು ಸಲುವಾಗಿ. ಸಾಹೇಬರು ಒಂದೇ ದಿವಸ, ನಾನು ರಾತ್ರಿ ಟೈಮ್ ಹೋದೆ, ಮುಂಜಾನೆ ಬಿಲ್ಡಿಂಗ್ ಕೆಡಬೇಕದನ್ನ ಎಡೋತಿದ್ರು ಅಂದ್ರು. ಅಲ್ರಿ ಸರ್ ಹಿಂಗೈತೆ, ಹಿಂಗ ಎಲ್ಲಾ ತೊಂದರೆ ಐತೆ, ಏನಾರ ಇರ್ಲಿ ನಾ ಅಧ್ಯಕ್ಷ ಇದೀನಿ, ನೀ ಕೆಡಬೇಕಂದ್ರೆ ಕೆಡಬೇಕು ಅಂದ್ರು. ಮುಂಜಾನೆ ಅರ್ಜಿ JCB ಹಚ್ಚಿ 2.5 ತಿಂಗಳಾತ ನಾನು ಕೆಡಬೇಕಾದ್ರ. ಅಂತ ಒಂದು ಕಲ್ಲಿನ ಬಿಲ್ಡಿಂಗ್ ಎಲ್ಲಾ ಬಿದ್ದು ಎಲ್ಲ ಇದು ಆಗಿ ಹಾಳಾಗಿ ಹೋಗಿತ್ತು. ಅಂತ ಬಿಲ್ಡಿಂಗ್ ಅನ್ನು ಕೆಡವು ಇವತ್ತಿನ ಅವರ ಹಸ್ತಗುಣದಿಂದ, ಅವರ ಹೆಸರಿನಿಂದ ಇವತ್ತಿನ ಒಂದು ನಮ್ಮ ದೊಡ್ಡ 50 ಹಾಸಿಗೆಯ ಆಸ್ಪತ್ರೆಯನ್ನು ಮಾಡಲು ನಮ್ಮ ಊರಿಗೆ ಅವಕಾಶ ಮಾಡಿಕೊಟ್ಟಂತ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ಊರ ವತಿಯಿಂದ, ನನ್ನ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ನಿಮಗೆ ಯಾವ ಬೇಕು ಅವ್ರನ್ನ ಲೋಕಲ್ ಸಿಕ್ಕರೆ ಲೋಕಲ್ ತರಿಸ್ಕೋರಿ, ಬಾಗಲಕೋಟೆ ಸಿಕ್ಕರೆ ಬಾಗಲಕೋಟೆಗೆ ತರಿಸ್ಕೋರಿ. ಯಾವ ಸಾರ್ವಜನಿಕರಿಗೂ ಒಂದು ಗುಳಿಗೆ ಇಲ್ಲ ಅಂತ ಹೇಳಿ ಕಳಿಸ್ಬೇಡ ಅಂತ ನಮಗೆ ವಾರ್ನಿಂಗ್ ಮಾಡಿದ್ರು. ಆ ವಾರ್ನಿಂಗ್ ನಾನು ನೌಕರ ಸಿಬ್ಬಂದಿ ಅವರಿಗೆ ಇದೇ ಉತ್ತರ ಹೇಳಿದೆ. ಒಬ್ಬರ ಸಾರ್ವಜನಿಕರು ಗುಳಿಗಿಲ್ಲ ಅಂತ ಹೊರಗೆ ಹೋತಂದ್ರ ಅದು ನಮ್ಮ ಸಾಹೇಬ್ನ ಹೆಸರು ಕೇಳುತ್ತಾ. ದಯವಿಟ್ಟು ನೀವು ಏನೇ ಇರ್ಲಿ ಅವ್ರನ್ನ ಇಲ್ಲಿ 10 ನಿಮಿಷ ಕುಂದಿರಿಸಿ ಗುಳಿಗಿರ್ಲಿಲ್ಲ ಅಂದ್ರೆ ತರಿಸ್ಕೊಡ್ರಿ, ಹೊರತಾಗಿ ಗುಳಿಗಿಲ್ಲ ಅಂತ ಕಳಿಸ್ಬೇಡ್ರಿ ಅಂತ ಹೇಳಿ ನಾ ರಿಕ್ವೆಸ್ಟ್ ಮಾಡ್ಕೊಂಡೆ. ಅದೇ ಪ್ರಕಾರ ನಮ್ಮ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಕತ್ತಾರ. ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾವುದೇ ಮಿಷನ್ಗಳು ಇಲ್ಲ ಅಂತ ಹೇಳಿ ಇವತ್ತು ಹೇಳಿದ್ವಿ ಅಂದ್ರೆ 15 DHO ಆಗಪ್ಪ ಅಂತ ಒಂದು ಮಾತಾಡಿ ಎಲ್ಲಿ ಸೆಕ್ರೆಟರಿಯೇಟ್ ಮಾತಾಡಿ ಅದು ನಮ್ಮಂತ ಬರುವಂತ ಕೆಲಸ ಮಾಡ್ತಾರ. ಈ ಒಂದು ಅವರಲ್ಲಿ ಗುರಿ ಇರುವುದೇನಂದ್ರ ಒಂದು ಶಿಕ್ಷಣ, ಆರೋಗ್ಯ, ಕೃಷಿ, ಇವು 3 ನಮ್ಮ ಅವರ ಅಪ್ಪಾರ ಕಾಲದಿಂದ ಇಟ್ಟಂತ ಗುರಿ. ಅವರು ಚಿರಂಜೀವಿ ಅವರು ಈ 3ಕ್ಕೂ ಬಹಳ ಅವಶ್ಯಕತೆ. ನೀವು ಬೇಕಾದ ಹೋಗಿ 3 ಬಗ್ಗೆ ನೀವು ಹೇಳಿದ್ರಂದ್ರ ರಾತ್ರಿ 12ಕ್ಕಾದ್ರೂ ಫೋನ್ ತಗೊಂಡು ಎತ್ತಿ ಕೆಲಸ ಮಾಡ್ತಾರೆ. ಮೊನ್ನೆ 12:01 ಫೋನ್ ಹಚ್ಚಾರ ನಮ್ಮ ದವಾಖಾನೆಯಲ್ಲಿ. ಇಲ್ಲೇ ಸಾರ್ವಜನಿಕರು ಹಚ್ಚಿದಾಗ 12 ಫೋನ್ ತಗೊಂಡು ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ರಿಗೆ ಏನ್ ಬೇಕಾದಂತ ಸೌಲಭ್ಯ ಕೊಡಿಸ್ತಾರ. ಯಾಕಂದ್ರ ನಮ್ಮ ಹೆಚ್ಚಿನ ಒಂದು ಗೌರವ ಇದು ಹುನಗುಂದ ನಮ್ಮ ಸಾಹೇಬರ ಒಂದು ತವರುಮಣಿ ಇದ್ದಂತಹ ಮತಕ್ಷೇತ್ರ. ಅದಕ್ಕೆ ಯಾವುದೇ ರೀತಿಯಿಂದ ನಮ್ಮ ಹುನಗುಂದಕ್ಕ ಬೇಡಲಾರದ ಇದ್ದೇ ನಾವೇ ಪಾಪಿಗಳು ಅನ್ನುವಂತ ಒಂದು ವಿಚಾರ. ಯಾಕಂದ್ರೆ ನಾವು ಇಂಥದ್ದು ಸ್ವಂತ ದವಾಖಾನೆ ಮಾಡ್ಯಾರ ಇಲ್ಕಲ್ಲಾಗ. ಆದ್ರೂ ರಿಕ್ವೆಸ್ಟ್ ಮಾಡಕ್ ಹತ್ತಿ ಅವ್ರಿಗೆ 3 ದಿನ ಬರ್ರಿ ಅಂತೇಳಿ ಸಾಹೇಬರ ಎದುರಿಗೆ ಹಾಕಿ ಅವ್ರನ್ನು ಬರುವಂತ ವ್ಯವಸ್ಥೆಗಳನ್ನು ಮಾಡ್ತೀವಿ. ಒಬ್ಬ MD ಡಾಕ್ಟರ್ ನಮ್ಮ ಹುನಗುಂದಕ್ಕೆ ಅವಶ್ಯ ಐತೆ. ಅದಕ್ಕೆ ಅದೊಂದು ಒದಗಿಸಿಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಣಸೂರು ಮತಕ್ಷೇತ್ರದ ಜನತೆಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನು ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಆಸ್ಪತ್ರೆ ತಾಂತ್ರಿಕ ತೊಂದರೆಯಿಂದ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಏನು MD ಅವರು ಇದನ್ನು ರಿಜೆಕ್ಟ್ ಮಾಡಿದ್ರು. ಇದನ್ನು ಕೈಯೇ ಬಿಟ್ಟಿದ್ರೆ ಆಸ್ಪತ್ರೆಯನ್ನ, 50 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ. ನಾನು ಆರೋಗ್ಯ ಸಚಿವರ ಹತ್ರ ಹೋದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದೆ. ಕೆಲವೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮುದ್ದೇಗೋಳಾಗಿರ್ಬೋದು ಮತ್ತು ಮುಧೋಳ ಆಗಿರ್ಬೋದು, ಹುನಗುಂದ ಈ 3 ಆಸ್ಪತ್ರೆಯನ್ನು ಕೂಡ ಅವರು ತಾಂತ್ರಿಕ ತೊಂದರೆಯಿಂದ ಇದನ್ನ ಅವರು ಅನುಮತಿಯನ್ನ ಕೊಡುವಂತ ಹಂತದಲ್ಲಿ ಇರಲಿಲ್ಲ. ಅವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ ನಾವು ವಿನಂತಿ ಮಾಡಿಕೊಂಡಾಗ ನಮಗೆ ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು 100 ಹಾಸಿಗೆ ಆಸ್ಪತ್ರೆ ಇದ್ರೂ ಕೂಡ ಇವತ್ತು ಈ ಒಂದು 50 ಹಾಸಿಗೆ ಆಸ್ಪತ್ರೆ ಕೂಡ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲಿನ ತಾಲೂಕಿನ ಜನತೆ ಎಲ್ಲರೂ ಕೂಡ ಇಲ್ಲಿ ಬರುವ ಹಿನ್ನೆಲೆಯಲ್ಲಿ ಈ ಆಸ್ಪತ್ರೆ ನಮಗೆ ಬೇಕೇ ಬೇಕು ಅಂತಂದಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಆದೇಶವನ್ನು ಮಾಡಿ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಈ ವಿಷಯದ ಪ್ರಸ್ತಾಪ ಮಾಡಿ 3 ಆಸ್ಪತ್ರೆ, ಮುಧೋಳ ಆಗಿರ್ಬೋದು, ಮುದ್ದೇಗೋಳ ಆಗಿರ್ಬೋದು, ಹುನಗುಂದನ್ನ ಇವತ್ತು ಅನುಮೋದನೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಮತ್ತೆ ಈ ಆಸ್ಪತ್ರೆಯನ್ನು ಸಿಗುವ ಹಾಗೆ ಮಾಡಿದ್ರು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಚಾರ ನನಗೆ ಕಾಡ್ತಾ ಇತ್ತು. ಕಳೆದ ಅವಧಿಯಲ್ಲಿ 2017-18ರಲ್ಲಿ ಹುನಗುಂದಕ್ಕೆ ಮಂಜೂರಾದಂತ 30 ಹಾಸಿಗೆಯ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆ ಅದನ್ನು ನಾನು ಇಳಕಲಿಗೆ ಶಿಫ್ಟ್ ಮಾಡಿಸಿದೆ. ಯಾಕಂದ್ರೆ ಬಹಳಷ್ಟು ಅವಶ್ಯಕತೆ ಇಳಕಲಲ್ಲಿ ಇತ್ತು ಅಂದಿನ ಪರಿಸ್ಥಿತಿಗೆ. ಈಗಾಗಲೇ 100 ಹಾಸಿಗೆ ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಯನ್ನು ನಾನು ಇಳಕಲಿಗೆ 30 ಹಾಸಿಗೆ ಅಲ್ಲಿಗೆ ತಗೊಂಡು ಹೋದೆ. ಇಳಕಲಿಗೆ ಮಾಡಿಸಿ ಹುನಗುಂದಕ್ಕಾಗಿದ್ದೇನೆ ಇಳಕಲಿಗೆ ತಗೊಂಡೋಗಿ ಅಲ್ಲಿ ಇಳಕಲಲ್ಲಿ 30 ಹಾಸಿಗೆಯ ಏನೋ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಅಲ್ಲಿ ನಿರ್ಮಾಣ ಮಾಡಿ ಇವತ್ತು ಬಹಳಷ್ಟು ಜನ ಬಡವರು, ಇಳಕಲ್ಲಿರುವಂತಹ ನೇಕಾರ ಬಂಧುಗಳು, ಕೂಲಿ ಕಾರ್ಮಿಕರು, ಬಡಬಗರು ನಿಜವಾಗ್ಲೂ ಅವರು ಆ ಆಸ್ಪತ್ರೆಯನ್ನು ಮಾಡಿದ ಮೇಲೆ ಆ ಭಾಗದ ಜನತೆ, ವಿಶೇಷವಾಗಿ ಇಳಕಲ್ ತಾಲೂಕು ಹಾಗೂ ಪೂರ್ವದಲ್ಲೇ ಆ ಆಸ್ಪತ್ರೆಯನ್ನು ಮಂಜೂರಾತಿ ಮಾಡಿ ನಾನು ಪ್ರಾರಂಭಗೊಳಿಸಿದೆ. ಆ ಒಂದು ಕೊರಗರಲ್ಲಿ ಇತ್ತು. ಹುನಗುಂದಕ್ಕೆ ನಾನು ಆಸ್ಪತ್ರೆಯನ್ನ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ತೆಗೆದ್ರಲ್ಲ ಅವತ್ತು ಅನ್ನೋದೊಂದು ಕೊರಗಿತ್ತು. ಆ ಕೊರಗನ್ನ ಇವತ್ತು ಹೊಳ್ಳಿ ಇಲ್ಲಿ 50 ಹಾಸಿಗೆ ಆಸ್ಪತ್ರೆಯನ್ನು ತರೋದ್ರ ಮುಖಾಂತರ ಅದನ್ನ ವಾಪಸ್ ಈಡೇರಿಸಿದೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆರೋಗ್ಯ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಯಾಕೆ ಇಷ್ಟೊಂದು ಹೆಚ್ಚಿನ ಒತ್ತನ್ನು ನಾವು ನೀಡ್ತಾ ಇದ್ದೀವಿ ಅಂದ್ರೆ, ಎಲ್ಲರೂ ಆರೋಗ್ಯವಂತರಿದ್ದಾಗ ನಾವು ಏನಾದರೂ ಸಾಧನೆ ಮಾಡಬಹುದು. ಅದನ್ನ ನಾವು ಅರಿವಿಟ್ಟುಕೊಂಡು ಇವತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುತೇಕ ಇವತ್ತು 100 ಹಾಸಿಗೆ ಆಸ್ಪತ್ರೆ, ನಮ್ಮ ಹುನಗುಂದ ಆಸ್ಪತ್ರೆಗೆ ಬಹುತೇಕ ಇದ್ರ ಇತಿಹಾಸವನ್ನು ಈಗಾಗಲೇ ಕೊರಸಾಗರ ಗುರುಗಳು ಹೇಳಿದ್ರು. ಒಂದು 50 ಹಾಸಿಗೆಯನ್ನ ನಮ್ಮ ತಂದೆಯವರಿದ್ದಾಗ ಈ 50 ಹಾಸಿಗೆ ಆಸ್ಪತ್ರೆಯನ್ನ ತಂದ್ರು. ಮುಂದೆ ನಮ್ಮ ತಾಯಿಯವರು ಶಾಸಕರಾಗಿದ್ರು. ಅವರು ಕೇವಲ 8 ತಿಂಗಳ ಅವಧಿಯಲ್ಲಿ ಶಾಸಕರಿದ್ದಾಗ ಇದನ್ನು ಮೇಲ್ದರ್ಜೆಗೆ ಏರಿಸಿ 100 ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದ್ದು ಕೂಡ ಇದು ನಮ್ಮ ತಾಯಿಯವರು ಶಾಸಕರಿದ್ದಾಗ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇವತ್ತು 100 ಹಾಸಿಗೆ ಆಸ್ಪತ್ರೆಗೆ ಅನೇಕ ಸೌಕರ್ಯಗಳ ಕೊರತೆ ಇತ್ತು. ಬ್ಲಡ್ ಬ್ಯಾಂಕ್ ಇರಲಿಲ್ಲ, ಡಯಾಲಿಸಿಸ್ ಇರಲಿಲ್ಲ, ಇವತ್ತು ICU ಇರಲಿಲ್ಲ. ಇವತ್ತು ಎಲ್ಲ ಸೌಕರ್ಯಗಳನ್ನ ICU ಆಗಿರ್ಬೋದು, ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಮತ್ತು ನಮ್ಮ ಈಗ ಲ್ಯಾಬ್, ಈ ಕಳೆದ ವರ್ಷ ಲ್ಯಾಬ್ ಕೂಡ ಒಂದು ಹೊಸದಾಗಿ 23ರ ಅವಧಿಯಲ್ಲಿ ಏನು 2016ರಲ್ಲಿ ಇಲ್ಲಿ ಬ್ಲಡ್ ಬ್ಯಾಂಕ್ ಅನ್ನ ಮಂಜೂರಾತಿ ಮಾಡಿಸಿ ಬ್ಲಡ್ ಬ್ಯಾಂಕ್ ಪ್ರಾರಂಭ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡಿ. ಆ ಉದ್ಘಾಟನೆಯನ್ನ ಮಾಡಿದಂತ ಆ ಬ್ಲಡ್ ಬ್ಯಾಂಕ್ 2018ರವರೆಗೂ ಕೆಲಸ ಇತ್ತು. ಅದು 18ರಿಂದ 23ರವರೆಗೂ ಆ ಬ್ಲಡ್ ಬ್ಯಾಂಕ್ ಅನ್ನ ರಿನ್ಯೂವಲ್ ಮಾಡುವಂತ ಕೆಲಸ ಮಾಡಿದ್ದಿಲ್ಲ ಇಂದಿನ ಆಡಳಿತ, ಇಂದಿನ ಸರ್ಕಾರ. ಅದನ್ನ ನಾನು 23ಕ್ಕೆ ಬಂದ ಮೇಲೆ ನಮ್ಮ ವೈದ್ಯರಾದಂತಹ ಮಂಜುನಾಥ್ ಅಂಕೋಲಿ ಅವರು ಮತ್ತು ಅನೇಕ ನಮ್ಮ ಅಂಗಡಿಯವರು, SH ಅಂಗಡಿಯವರು ಈ ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಆಗಿಲ್ಲ ಅಂದ ತಕ್ಷಣ ನಾನು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾತಾಡಿ, ನಾನು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮಾತಾಡಿ
ಆ ಬ್ಲಡ್ ಬ್ಯಾಂಕ್ ಅನ್ನ ರಿನ್ಯೂವಲ್ ಮಾಡಿಸಿ ಮತ್ತೆ ಪ್ರಾರಂಭ ಮಾಡುವಂತ ಕೆಲಸ ಮಾಡಿದೆ ಅನ್ನೋ ಮಾತನ್ನ ನಾನು ಇವತ್ತು ಈ ವೇದಿಕೆ ಮುಖಾಂತರ 19 ಕೋಟಿ ಅನ್ನೋಕ್ಕಿಂತ ಆಲ್ಮೋಸ್ಟ್ 19 ಕೋಟಿ ರೂಪಾಯಿ ಯೋಜನೆ ಇದು. 19 ಕೋಟಿ ರೂಪಾಯಿ ಯೋಜನೆ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸ ನಮ್ಮ ಹುಡುಗನಲ್ಲಿ ಆಗಿರ್ಬೋದು. ಇವತ್ತು 24 ತಾಸು ನೀರು ಕುಡಿಯುವಂತ ಕೆಲಸ ಕಾಮಗಾರಿ ಪೂರ್ಣ ಆಗ್ತಾ ಇದೆ. ಇವತ್ತು ರಸ್ತೆಗಳಾಗಿರ್ಬೋದು, ನಿಮ್ಮ ಅನೇಕ ರಸ್ತೆಗಳು ಊರಿನಲ್ಲಿ ಪರಿಸ್ಥಿತಿ ನೋಡ್ಬೇಕಾಗಿತ್ತು. ಇದೇ ನಿಮ್ಮ ಸಂಗಮೇಶ್ವರ ದೇವಸ್ಥಾನದಿಂದ ಈ ಒಂದು NH ಕೊಡೋ ರಸ್ತೆ ಯಾವ ಪರಿಸ್ಥಿತಿ ಇತ್ತು. ಈ ರಸ್ತೆಗಳಿರ್ಬೋದು, ತಾಲೂಕಿನ ಎಲ್ಲ ಮುಖ್ಯ ರಸ್ತೆಗಳು, ಕುಡಿ ನೀರಿನ ಯೋಜನೆಗಳಿರ್ಬೋದು, ಇನ್ನು ಕೃಷಿ ಇಲಾಖೆಯ ಅನೇಕ ಯೋಜನೆಗಳನ್ನ ಇವತ್ತು ರೈತರಿಗೆ ನಮ್ಮ ರಾಮತಾಳ್ ಮಳವಳ್ಳಿ ನೀರಾವರಿಯಿಂದ ನೀರನ್ನ ಕೊಡುವಂತದ್ದಾಗಿರ್ಬೋದು. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವೀಗ ಈಗಾಗಲೇ ಕೈಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ದಿಶಾ ಈಗಾಗಲೇ 3 ವರ್ಷದಲ್ಲಿ ಅನೇಕ ಕಾಮಗಾರಿಯನ್ನು ತಾಲೂಕಿನ ಮುಖ್ಯ ರಸ್ತೆ, ಕುಡಿ ನೀರು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಜೊತೆಗೆ ಏನಿವತ್ತು ಕಳೆದ 3 ವರ್ಷದಿಂದ ನಾವು ಏನು ಸರ್ಕಾರ ನುಡಿದಂತೆ ನಡೆದಿದೆ ಅನ್ನೋದಕ್ಕೆ ಅನೇಕ ಅಭಿವೃದ್ಧಿ ಕೆಲಸ. ಇವತ್ತು ಪಂಚ ಗ್ಯಾರಂಟಿ 5 ಯೋಜನೆಗಳಿರ್ಬೋದು ಮತ್ತು ಅದರ ಜೊತೆಗೆ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಂಥದ್ದಿರ್ಬೋದು, ಅನೇಕ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಬಹಳ ಯಶಸ್ವಿಯಾಗಿ ಏನು ಜನರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾತನ್ನು ಕೊಟ್ಟಿದ್ವಿ, ಆ ಮಾತಿನಂತೆ ನುಡಿದಂತೆ ನಡೆದಂತ ಸರ್ಕಾರ ಅದು ಯಾವ್ದಾದ್ರು ಆಗಿದ್ರೆ ಅದು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ಈ ಕೊರತೆಯನ್ನು ನಿಭಾಯಿಸಬಹುದು ಅಂತ ಹೇಳಿ ನಾವು ಮನವಿ ಮಾಡಿಕೊಂಡಾಗ ಮಾನ್ಯ ತಾನೇ ನಮ್ಮ ಮಾನ್ಯ ಇಂಧನ ಸಚಿವರು KJ ಜಾರ್ಜ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ 220 KV ಸ್ಟೇಷನ್ ಅನ್ನು ಕೂಡ ಇವತ್ತು ನಾವು ಇದೇ ನಮ್ಮ ಹುಣಗುಂದ ಹತ್ತಿರ ಏನು ಸುಮಾರು 40 ಎಕರೆ ಭೂಮಿಯನ್ನು ನಾವು ಹಿಂದಿನ ಸರ್ಕಾರದಲ್ಲೇ ಖರೀದಿ ಮಾಡಿದ್ವಿ. ಆ ಖರೀದಿ ಮಾಡಿದಂತ ಜಾಗದಲ್ಲೇ ಈಗಾಗಲೇ ಆ ಇಂಧನ ಇಲಾಖೆ ಅಂತ ಇವತ್ತು ಟೆಂಡರ್ ಆಗಿದೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಪೂಜೆ ಮಾಡಿ 220 KV ಸ್ಟೇಷನ್ ಅನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಈ 220 KV ಸ್ಟೇಷನ್ ಒಂದು ಕಡೆ ಆದ್ರೆ ಇನ್ನೊಂದು 110 KV ಸ್ಟೇಷನ್, ಒಂದು ಕುಡಿಮೆಂಚಿಗೆ 110 KV ಸ್ಟೇಷನ್ ಮಂಜೂರಾತಿ ಆಗಿದೆ ಮತ್ತು ಬರೋಳಕ್ಕ 110 KV ಸ್ಟೇಷನ್ ಕೂಡ ಮಂಜೂರಾತಿಯನ್ನು ಮಾಡಿಸಿದ್ವಿ. ಅದರ ಜೊತೆಗೆ ವಿದ್ಯುತ್ ಇಲಾಖೆಯಿಂದ ಅನೇಕ 20-30 ವರ್ಷದಿಂದ ಏನು ಆ ವೈರ್ಗಳು ಬದಲಾವಣೆ ಆಗಿರಲಿಲ್ಲ, ಆ ಏನು ವೈರ್ಗಳನ್ನ ಅದಕ್ಕೆ ಈಗಾಗಲೇ ಕಾಪರ್ ವೈರ್ ಅನ್ನು ಹಾಕೋದಕ್ಕೆ ಈಗಾಗಲೇ ಅದು ಕೂಡ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಆ ಕಾಮಗಾರಿ ಕೂಡ ಇವತ್ತು ಪ್ರಗತಿಯಲ್ಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಒಂದು SM ಕನ್ಸ್ಟ್ರಕ್ಷನ್ ಅವರು ಈ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಪ್ರಶಾಂತ್ ಅವರು ಇವತ್ತು ನಮ್ಮ ಅಭಿಯಂತರರಿದ್ದಾರೆ. ಇದು ಒಂದು ಗುಣಮಟ್ಟದ ಕೆಲಸ ಆಗ್ಬೇಕು, ಅವಧಿ ಕೊಟ್ಟ ಅವಧಿಯಲ್ಲೇ ಕೆಲಸ ಮುಗಿಬೇಕು. ಇದನ್ನ ಇವತ್ತು ನಾವು ಪೂಜೆ ಮಾಡಿದ್ರೆ ಮುಂದಿನ ವರ್ಷ ಇದೇ ತಾರೀಕಿಗೆ ಉದ್ಘಾಟನೆ ಮಾಡ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಗುಣಮಟ್ಟದ ಕಾಮಗಾರಿ ಆಗ್ಬೇಕು. ಆರೋಗ್ಯ ಸಚಿವರನ್ನು ಕರೆಸಿ ನಾನು ಭೂಮಿ ಪೂಜೆ ಮಾಡಿಸಬೇಕಾಗಿತ್ತು. ಪಾಪ ಅವರೇ ಬರ್ತೀನಿ